ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ಚಾನಲ್ ಕಾಪಿಡಿದ ನೋಡ್ರಿ, ಹೇಳು ಬ್ಲಾಗ್ ಸ್ಟಾರ್ಟ್ ಅಲ್ಲಿ. ಸೊ ಸ್ನೇಹಿತರೆ ನೋಡಿ, ಇವತ್ತು ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಸುಮಾರು ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆಲ್ಲ ತೋರಿಸೋದು. ಸ್ನೇಹಿತರೆ ಇವೆಲ್ಲ ನೋಡ್ಬೋದು ನಾನು ಯಾಕೆ ಇಲ್ಲಿ ನಿಂತ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮಗೆ ನಂದು ಸ್ಪೀಕರ್ಸ್ ಕಾಣ್ತಾ ಇದೆ ನೋಡಿ. ಈ ಕಡೆ ಸೈಡ್ ಸ್ಪೀಕರ್ಸ್, ಈ ಸ್ಪೀಕರ್ ಕಾಣ್ತಾ ಇದೆ. ಏನಕ್ಕೆ ನಾನು ಈ ಸ್ಪೀಕರ್ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ ಸ್ನೇಹಿತರೆ, ನಂದೊಂದು ವಿಡಿಯೋ ಮೇಲೆ ಒಬ್ರು ಸ್ನೇಹಿತರು ಒಂದು 2 ಜನ ಕಮೆಂಟ್ ಮಾಡಿದ್ರು, ನೀವು ಸ್ಪೀಕರ್ ತಗೊಂಡಿದ್ರೆ ಹೊಸದ್ ನಮಗೆ ತೋರಿಸೇ ಇಲ್ಲ ಅಂತ. ನಾನು ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಯೋಚಿಸ್ತಾ ಇದ್ದೆ. ಬಟ್ ಆ ವಿಡಿಯೋದಲ್ಲಿ ನಾನು ಈ ಸೋಫಾ ಮೇಲೆ ಇಲ್ಲಿ ಸ್ಪೀಕರ್ ಬಾಕ್ಸ್ ಇಟ್ಟಿದ್ದೆ, ಹೊಸ ಬಾಕ್ಸ್. ಸೊ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಹಾಗಾಗ್ಬಿಟ್ಟು ನಾನು ಯಾಕೆ ಸುಮ್ಮನೆ ಇದನ್ನ ತೋರಿಸ್ಬಿಟ್ಟು ಆಯ್ತು ಸ್ಪೀಕರ್ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಅನ್ನ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ನಮ್ಮ ಕ್ಯಾಮ್ರಾಮನ್ ಕರೋಣ, ನಿಂತ್ಕೊಳ್ಳಿ. ಕ್ಯಾಮ್ರಾಮನ್ ಬಾ. ನಮ್ಮ ಕ್ಯಾಮ್ರಾಮನ್ ನೋಡ್ರಿ, ಇವತ್ತಿನ ಕ್ಯಾಮ್ರಾಮನ್ ಪೂಜಾ. ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಬಂದ್ಬಿಟ್ಟು ಇದು ಸ್ಪೀಕರ್ ತಗೊಂಡಿದ್ದೀನಿ ನಾನು. ಸೋನಿದು ಸ್ಪೀಕರ್ ಇದೆ, ಇದು ಸಬ್ವೂಫರ್ ಇದೆ, ಇದ್ರ ಜೊತೆ ಒಂದು ಸೌಂಡ್ ಬಾರ್ ಬಂದಿದೆ, ಇಲ್ಲಿ ಇಟ್ಟಿದ್ದೀನಿ ನೋಡಿ. ಆಮೇಲೆ ಇದ್ರ ಜೊತೆ ನಮ್ಗೆ ಇಲ್ಲಿ ಮೇಲ್ಗಡೆ ನೋಡಿ ಸ್ನೇಹಿತರೆ, ಇಲ್ಲೊಂದು ಸ್ಪೀಕರ್ ಇದೆ, ಹಾಗೆ ಇಲ್ಲೊಂದು ಸ್ಪೀಕರ್ ಇದೆ. ಇವೆರಡು ಸ್ಪೀಕರ್ ಕೊಟ್ಟಿದ್ದಾರೆ ನಮ್ಗೆ. ಸೊ ಟೋಟಲ್ ಆಗಿ ಒಂದು ಸಬ್ವೂಫರ್, ಒಂದು ಸೌಂಡ್ ಬಾರ್, 2 ಸ್ಪೀಕರ್ ಬಂದಿದೆ. ಇದು ಸೋನಿದು ಹೋಮ್ ಥಿಯೇಟರ್ ಸಿಸ್ಟಮ್ ಇದೆ, ಅಂದ್ರೆ ಸ್ಟಾರ್ಟಿಂಗ್ ರೇಂಜ್ ಅಲ್ಲಿ ಬರೋ ಹೋಮ್ ಥಿಯೇಟರ್ ಸಿಸ್ಟಮ್ ಇದು. ಈ ಮಾಡೆಲ್ ಹೆಸರು ಬಂದ್ಬಿಟ್ಟು ಸೋನಿ HT S20R ಅಂತ ಹೇಳ್ತಾರೆ ಇದಕ್ಕೆ. ಸೊ ಆ ಸ್ಪೀಕರ್ ಇದೆ, ಇದು ಆ ಸ್ಪೀಕರ್ ನಾನು ತಗೊಂಡಿದ್ದೀನಿ. ಸೊ ಇದನ್ನ ತಗೊಂಡ್ಬಿಟ್ಟು ಆಲ್ರೆಡಿ ಒಂದು 5-6 ದಿವಸ ಆಯ್ತು. ನನ್ಗೆ ತೋರಿಸಿರಲಿಲ್ಲ ನಾನು ನಿಮ್ಗೆ. ಯಾರೋ ನಮ್ಮ ಸ್ನೇಹಿತರು ಒಂದು 2 ಜನ ಕಮೆಂಟ್ ಮಾಡೋದು, ಒಂದು ಹಳೆ ವಿಡಿಯೋ ಮೇಲೆ ಕಮೆಂಟ್ ಮಾಡಿ, ಹೊಸ ವಿಡಿಯೋ ಮೇಲೆ ಅಲ್ಲ. ಸೊ ಆ ಕಮೆಂಟ್ ನಾನು ನೋಡ್ಬಿಟ್ಟು ನಿಮ್ಗೆಲ್ಲ ತೋರ್ಸೋಣ ಅಂತ ಅನ್ಕೊಂಡು ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಒಂದಿದೆ, ಅದನ್ನ ತೋರಿಸಿಲ್ಲ ನೀವು. ಏನ್ ಹೇಳ? ನಿಮ್ ಮಗಳು ತೋರಿಸಿ ಇದನ್ನ ಇನ್ನೊಂದು ಏನಾಯ್ತು ಗೊತ್ತಾ? ಇನ್ನೊಂದು ಮಜಾ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಲಾಸ್ಟ್ ಬ್ಲಾಗ್ ಅಲ್ಲಿ, ಅಂದ್ರೆ ಇದಕ್ಕಿಂತ ಮುಂಚೆ ಬಂದಿದ್ದ ಬ್ಲಾಗ್ ಅಲ್ಲೇನೆ ನಿಮ್ಗೆ ನಾನೆಲ್ಲ ಹೇಳಿದ್ದೆ ಫಾದರ್ಸ್ ಡೇ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಸೊ ಅದ್ರಲ್ಲಿ ಏನಾಯ್ತು ಅಂದ್ರೆ, ಖುಷಿ ಬಂದ್ಬಿಟ್ಟು ಅವಳು ನಾನು ಫಾದರ್ಸ್ ಡೇ ದಿವಸ ಏನ್ ಗಿಫ್ಟ್ ಕೊಟ್ಟಿದ್ದಾಳೆ ಅದನ್ನೆಲ್ಲ ತೋರಿಸಿದ್ವಿ. ಬಟ್ ಏನಾಯ್ತು ಅಂದ್ರೆ, ಏನೋ ಒಂದು ಕಾರಣಾಂತರದಿಂದ ಅದು ಡಿಸ್ಟರ್ಬೆನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿತ್ತು. ಹಂಗಾಗಿ ಆ ಪೋರ್ಷನ್ ನಾನು ಕಟ್ ಮಾಡ್ಬಿಟ್ಟಿದ್ದೆ. ಆ ಪೋರ್ಷನ್ ಹಾಕಿರ್ಲಿಲ್ಲ ನಾನು ಬ್ಲಾಗ್ ಅಲ್ಲಿ. ಅದನ್ನ ಖುಷಿ ಬ್ಲಾಗ್ ಅಲ್ಲಿ ನೋಡ್ಬಿಟ್ಟಿದ್ದಾಳೆ. ಇವಾಗ ಹೆಂಗಾಗಿದ್ದಾಳೆ ಅಂದ್ರೆ, ಅವಳು ಚಿಕ್ಕಳ ತರ ಇಲ್ಲ. ನಾನು ಯಾಕೆ ಹಾಕಿಲ್ಲ, ಇವಳು ಹೆಂಗ್ ಗೊತ್ತಾಯ್ತಪ್ಪ ಅಂತ ನಾನಂತ ಹೇಳಿದ್ ಮಮ್ಮಿ ಅವಳಿಗೆ. ಆದ್ರೆ ಏನ್ ಗೊತ್ತಾ, ಅವಳು ಆ ಬ್ಲಾಗ್ ಅಲ್ಲಿ ಯಾಕೆ ಹಾಕಿಲ್ಲ ಪಪ್ಪ ನೀನು, ನಾನೆಲ್ಲ ತೋರಿಸಿದ್ದೀನಿ ಬ್ಲಾಗ್ ಅಲ್ಲಿ ಅಂತ ಅವಳು ಅಷ್ಟು ಮಾಡಿಸ್ಕೊಂಡಳ ನಿನ್ ಕಡೆಯಿಂದ ಪೇಂಟಿಂಗ್ ಮತ್ತೆ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಸರಿ ಆಯ್ತಮ್ಮ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ ನೋಡು ಅಂತ ಅವಳಿಗೆ ಹೇಳಿದೀನಿ. ಸೊ ಸ್ನೇಹಿತರೆ ಏನ್ ಗೊತ್ತಾ, ಆಕ್ಚುಲಿ ತೋರಿಸಲೇಬೇಕಾಗಿತ್ತು. ತುಂಬಾ ಒಳ್ಳೆ ಕೆಲಸ ಮಾಡಿ ಖುಷಿ. ಏನಂದ್ರೆ ನನಗೆ ಒಂಥರ ಖುಷಿ ಆಗಿದೆ. ಅಲ್ಲ, ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಐಡಿಯಾ ಎಲ್ಲ ಹಾಕ್ಬಿಟ್ಟು ಮಾಡಿದ. ಅದ್ರಲ್ಲಿ ಎಲ್ಲಕ್ಕಿಂತ ಮೇನ್ ಏನಂದ್ರೆ ಐಡಿಯಾಸ್ ಕೂಡ ಎಲ್ಲ ಅವಳದೇನೆ. ಬಟ್ ಅದನ್ನೆಲ್ಲ ಫುಲ್ಫಿಲ್ ಮಾಡಕ್ಕೆ, ಅಂದ್ರೆ ಎಲ್ಲ ಪೂರ್ತಿಗೊಳಿಸಕ್ಕೆ ಪೂಜಾ ಹೆಲ್ಪ್ ಮಾಡಿ. ಫುಲ್ ಆಬ್ವಿಯಸ್ಲಿ ಅಷ್ಟು ಕೊಡುಗೆ ಏನು ಮಾಡಲ್ಲ. ಸೊ ಬನ್ನಿ ಸ್ನೇಹಿತರೆ, ನಿಮ್ಗೆ ತೋರಿಸ್ತೀನಿ ಏನಿದೆ ಅಂತ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಏನ್ ಗೊತ್ತಾ, ಇಲ್ಲಿ ನೋಡಿ ಫಸ್ಟ್ ಒಂದು ಗ್ರೀಟಿಂಗ್ ಕಾರ್ಡ್ ಇದೆ ನೋಡಿ. ಈ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿಯಾಳ ಖುಷಿ ನನಗೆ. ಬಿ ಅಂತ ಬರ್ದಿದ್ದಾಳೆ. ಇದರಲ್ಲಿ ಪಪ್ಪ ಅಂತೆ, ಇದು ಮಮ್ಮಿ ಅಂತೆ, ಇದು ಖುಷಿ ಅಂತೆ ಎಲ್ಲೋ ಇರೋದು, ಇದು ನಿಧಿ ಅಂತೆ ಬ್ಲೂ ಕಲರ್. ಇಲ್ಲಿ ನೋಡಿ, ಇದು ಪಾ, ಇದು ಮಾ, ಇಲ್ಲಿ ನೋಡಿ ಮೇಲ್ಗಡೆ ಮಾ ಅಂತ ಬರ್ದಿದ್ದಾಳೆ. ಇದು ಕು ಅಂದ್ರೆ ಖುಷಿ, ಇದಕ್ಕೆ ನೀ, ಇಲ್ಲಿ ನೋಡಿ ಮೇಲ್ಗಡೆ ಬರ್ದಿದ್ದಾಳೆ ನಿಧಿ ಅಂತ ಅಂದ್ಬಿಟ್ಟು. ಇದೆಲ್ಲ ಸೇರಿಸ್ಬಿಟ್ಟು ವಿ ಲವ್ ಯು ಅಂತೇಳಿ ಹಾರ್ಟ್ ಮಾಡ್ಯಾಳ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ಯಾಳೆ. ಇಲ್ಲಿ ನೋಡಿ ಓಪನ್ ಮಾಡಿದ್ರೆ ಹ್ಯಾಪಿ ಫಾದರ್ಸ್ ಡೇ ಅಂತ ಬರ್ದು ಫ್ರಮ್ ಅಂತ ಬರ್ದಿದ್ದಾಳೆ ಸ್ನೇಹಿತರೆ. ಇದು ನೋಡ್ರಿ ಎಲ್ಲರೂ ಇಲ್ಲಿ ನೋಡಿ, ನಿಧಿ ಅಂತ ಹೆಸರು ಬರ್ಬಿಟ್ಟು ಕೆಳಗಡೆ ಫಿಂಗರ್ ಪ್ರಿಂಟ್, ಹೆಬ್ಬಟ್ಟಿಂದ ನಿಧಿ ಹೆಬ್ಬಟ್ಟಿನ ಪ್ರಿಂಟ್ ತಗೊಂಡ್ಬಿಟ್ಟು. ಮಮ್ಮಿ ನಾನು ಸೈನ್ ಮಾಡ್ತೀನಿ, ನಾನು ಮ್ಯಾಮ್ ಸೈನ್ ಸಿಗ್ನೇಚರ್ ಮಾಡ್ತಾರಲ್ಲ, ನಾನು ಅದನ್ನ ಮಾಡ್ತೀನಿ ಅಂತ. ನಿಂಗೆ ಬರಲ್ಲಮ್ಮ, ಅದೆಲ್ಲ ಬಿಗ್ ಪೀಪಲ್ ಮಾಡ್ತಾರೆ. ನನಗೆ ಪಪ್ಪ ಹೆಂಗ್ ಗೊತ್ತಾಗತ್ತಿದ್ ನಾನು ಖುಷಿ ಅಂತ ಅಂದ್ಬಿಟ್ಟು, ಅದಕ್ಕೆ ಹೋಗ್ಲಿ ನಾನು ಇದು ಐಡಿಯಾ ಕೊಟ್ಟೆ. ಅದಕ್ಕೆ ಅವಳು ಇದು ಫಿಂಗರ್ ಮೇಲೆ ಎಲ್ಲ ಸ್ಕೆಚ್ ಪೆನ್ ಇಂದ ಇದು ಮಾಡ್ಬಿಟ್ಟು ಫಿಂಗರ್ ಪ್ರಿಂಟ್ ಮಾಡಿದಾಳೆ. ನೋಡಿ ಸ್ನೇಹಿತರೆ, ನಿಧಿದ ಒಂದು ಫಿಂಗರ್ ಪ್ರಿಂಟ್ ಹಾಕಿದಾಳೆ ಇಲ್ಲಿ. ಆಮೇಲೆ ಇದು ಖುಷಿ ಅಂತ ನೋಡಿ, ಖುಷಿದ ಒಂದು ಫಿಂಗರ್ ಪ್ರಿಂಟ್ ಹಾಕಿದಾಳೆ. ಹ್ಯಾಪಿ ಫಾದರ್ಸ್ ಡೇ ಫ್ರಮ್ ನಿಧಿ ಅಂಡ್ ಖುಷಿ ಅಂತ ಬರ್ದಿದ್ದಾಳೆ. ಇಲ್ಲಿ ನೋಡಿ ಹಾರ್ಟ್ಗಳು ಮಾಡಿ ಯಾವ್ದೋ ಶೇಪ್ ಅಲ್ಲಿ ಹೋಗೈತೆ, ಇಂಡಿಯಾ ಪಾಕಿಸ್ತಾನ ಐತೆ ಅದು. ಆಮೇಲೆ ಇದು ನೋಡಿ ಸ್ನೇಹಿತರೆ, ಎಲ್ಲಕ್ಕಿಂತ ನನಗೆ ಇಷ್ಟ ಆಗಿದ್ದ ಗಿಫ್ಟ್ ಅಂದ್ರೆ ಕೀಚನ್ ಇದೆ ಈ ತರದ್ದು. ಈ ಕೀಚನ್ ನೋಡಿ ಸ್ನೇಹಿತರೆ, ಇದು ಹಿಂಗ್ ಓಪನ್ ಆಗುತ್ತೆ. ಹಿಂಗ್ ಓಪನ್ ಆದ್ರೆ ಒಳಗಡೆ ಒಂದ್ ಕಡೆ ಖುಷಿ ಮತ್ತೆ ನಿಧಿ ಇದಾರೆ, ಇನ್ನೊಂದ್ ಕಡೆ ನಾನು ಪೂಜಾ ಇದೀವಿ. ಆಕ್ಚುಲಿ ಫಾದರ್ಸ್ ಡೇ ದಿವಸ ನಾವು ನಮ್ಮ ಫ್ರೆಂಡ್ ಮನೆ ಹೋಗಿದ್ವಿ. ಇಲ್ಲೇ ಪಕ್ಕದಲ್ಲಿ ಕೀರ್ತಿ, ಸೀಮಾ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸರ್ಪ್ರೈಸ್ ಇವಳು ಮತ್ತೆ ಸೀಮಾ ಇಬ್ರು ಸೇರ್ಬಿಟ್ಟು ನನಗೆ ಕೀರ್ತಿ ಇಬ್ರಿಗೂ ಸರ್ಪ್ರೈಸ್ ಆಗಿ ಫಾದರ್ಸ್ ಡೇ ಪ್ಲಾನ್ ಮಾಡಿದ್ರಿ ಅವರು. ಚಿಕ್ಕದಾಗ ಒಂದು ಪುಟಾಣಿ ಪಾರ್ಟಿ ಮಾಡಿದ್ವಿ. ಅಲ್ಲಿ ಅವ್ರ ಮಗ ನನ್ಗೆ ಇದು ಕೊಟ್ಟಿದ್ ಗಿಫ್ಟ್. ಐ ಲವ್ ಯು ದಿಸ್ ಮಚ್ ಅಂತ ಬಿಟ್ಟು ಒಂದು ಗಿಫ್ಟ್ ಇದೆ. ಅದಾದ್ಮೇಲೆ ಈ ಮೇಡಮ್ ಅವ್ರಿಗೆ ಏನ್ ಕೇಳ್ತೀರಾ? ಈ ಮೇಡಮ್ ನಾನೊಂದು ಆಕ್ಟಿವಿಟಿ ಪ್ಲಾನ್ ಮಾಡಿದ್ದೆ ಫಾರ್ ದ ಫಾದರ್ಸ್. ಅದಕ್ಕೆ ನೀವು ನಿಮ್ ಮಕ್ಳದು ಫೋಟೋಸ್ ಪಿಕ್ಚರ್ಸ್ ಪೇಂಟ್ ಮಾಡ್ಬೇಕು ಅಂತ ಹೇಳಿದ್ದೆ. ಅದಕ್ಕೆ ನಿಮ್ ಡೈನಮಿಕ್ ರಾಕಿ ಅವ್ರು ನೋಡಿ ಏನ್ ಪೇಂಟ್ ಮಾಡಿದಾರೆ. ಖುಷಿ ಅಂತ, ಇದು ಖುಷಿ ಯಾವ ಆಂಗಲ್ ಇಂದ ಖುಷಿ ಅಂತ ಅನಿಸಿದ್ಲು ಅಂದ್ರೆ ನೀವು ಕಮೆಂಟ್ ಮಾಡಿ, ಹೌದು ಅದು ಖುಷಿನೇ ಅಂತ ಕಮೆಂಟ್ ಮಾಡಿ ನೋಡೋಣ. ಯಾರಿಗೂ ಅನ್ಸಲ್ಲ ಸ್ನೇಹಿತರೆ ಖುಷಿ ಅಂತ. ಅದು ಹೇಳ್ತೀನಿ ನನ್ನ ಕತೆ ಏನಾಯ್ತು ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಫಸ್ಟ್ ಅರ್ಧ ಪಾರ್ಟ್ ನೋಡಿ, ಫುಲ್ ನೋಡ್ಬೇಡಿ. ಈ ಜುಟ್ಟು ಹಾಕೊಂಡಿದ್ಲು ಖುಷಿ ಅವತ್ತಿನ ದಿವಸ. ಸೊ ನಾನು ಜುಟ್ಟು ಮತ್ತೆ ಕಣ್ಣು ಹಣೆ ಇದೆಲ್ಲ ಪೇಂಟಿಂಗ್ ಮಾಡಿದೆ ಅವಳು. ಇದಿಷ್ಟು ಪಾರ್ಟ್ ಕರೆಕ್ಟ್ ಆಗಿ ಬಂತು. ಆಮೇಲೆ ಬರ್ತಾ ಏನಾಯ್ತು ನೋಡಿ, ಹೋಗ್ತಾ ಹಿಂಗಾಗ್ಬಿಡ್ತು.
ಅದ್ ಏನಾಯ್ತು ಅಂದ್ರೆ ಫಸ್ಟಿಗೆ ಪೇಂಟಿಂಗ್ ಮಾಡ್ಬೇಕಾದ್ರೆ ಖುಷಿ ಬರ್ತಾ ಇದ್ಲು. ಖುಷಿ ಪೇಂಟಿಂಗ್ ಮಾಡ್ತಾ 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 ಕೆಳಗಡೆ ಹೋಗ್ತಿದ್ದಂಗೆ ನನ್ ಮುಖ ಬಂದ್ಬಿಡ್ತು ಕೆಳಗಡೆ. ಸೊ ಹಂಗಾಗ್ಬಿಟ್ಟು ಪೇಂಟಿಂಗ್ ಹೆಂಗೋ ಇದ್ದಿದ್ ಹೆಂಗೋ ಆಗೋಯ್ತು. ಏನ್ ಬಟ್ ಮಾಡ್ತಾರೆ ಅವ್ರ ಮಗಳು ತುಂಬಾ ಖುಷಿ ಇದ್ದಾಳೆ. ಖುಷಿ ತುಂಬಾ ಖುಷಿ. ಹೌದು ಪಪ್ಪ, ಇದು ನಾನೇ ಪಪ್ಪ, ಥ್ಯಾಂಕ್ ಯು. ಯಾರ ಮಗಳು ಹೇಳ ಮತ್ತೆ ನನ್ನ ಪೇಂಟಿಂಗ್ ಖುಷಿ ಇದ್ದಾಗ ಮತ್ತೆ ಯಾರ ಮಗಳು ಖುಷಿ ಇರ್ತಾಳೆ ಹೇಳಿ ಸ್ನೇಹಿತರೆ. ಸೊ ಈ ಪೇಂಟಿಂಗ್ ಹೆಂಗ ಅನಿಸ್ತು ಸ್ನೇಹಿತರೆ ಕೆಳಗಡೆ ಕಮೆಂಟ್ ಮಾಡ್ಬಿಟ್ಟು ನಮ್ಗೆ ತಿಳಿಸಿ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಆಮೇಲೆ ಸ್ನೇಹಿತರೆ ಇನ್ನೊಂದೇನ್ ಗೊತ್ತಾ, ಇವತ್ತಿಂದು ವಿಶೇಷ ನೋಡಿ ಹಿಂದ್ಗಡೆ ತೋರಿಸ್ತೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ ಇಷ್ಟೆಲ್ಲ ಬ್ಯಾಗು ನಾವು ಇದನ್ನೆಲ್ಲ ತಗೊಂಡ್ಬಿಟ್ಟು ಇವಾಗ ಮೋನಿಕಾ ಅವ್ರ ಮನೆಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಮೋನಿಕಂದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹತ್ರದಲ್ಲಿ ಬಂದಾಗಿದೆ ಆಲ್ರೆಡಿ. ಎನಿ ಟೈಮ್ ಅವ್ರದ್ದು ಡೆಲಿವರಿ ನ್ಯೂಸ್ ಬರ್ಬೋದು. ಅದಕ್ಕೆ ಏನು ಅಂತಂದ್ರೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಮೋನಿಕಾ ಒಂದ್ಸಲ ಮಾತಾಡ್ಸ್ಕೊಂಡ್ ಬರಕ್ಕೆ. ಹಾಗೆ ಮೇನ್ ಅಂದ್ರೆ ಇವ್ರ ಅಮ್ಮ ಬಂದಾರೆ. ನಮ್ಮ ಅತ್ತೆ ಅವ್ರದ್ದೊಂದು ದೊಡ್ಡ ಕತೆ ಐತೆ, ನಿಮಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನ್ ಕತೆ ಅಂದ್ಬಿಟ್ಟು. ಒಳ್ಳೆ ಕಾಮಿಡಿ ಆಗೈತೆ, ಬೆಳಗ್ಗೆ ಕಾಮಿಡಿ ಅವ್ರದ್ದು. ಸೊ ಅಲ್ಲಿ ಹೋದ್ಮೇಲೆ ಅವ್ರ ಬೈಂದಾನೆ ಕೇಳಿಸ್ತೀನಿ ಏನಂತ ಅಂದ್ಬಿಟ್ಟು. ಸೊ ಇದ್ರಲ್ಲೆಲ್ಲ ಏನೇನ್ ಸಾಮಾನು ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಕಾರಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ಹೋಗೋಣ ಸ್ನೇಹಿತರೆ, ಅಂದವೇ ನಾವು ಖುಷಿಗೂ ಪಿಕಪ್ ಮಾಡ್ಕೊಬೇಕು ಸ್ಕೂಲಿಂದ. ಹೋಗ್ತಾ ನಿಮಗೆ ದಾರಿಯಲ್ಲಿ ಹೇಳ್ತೀನಿ ಅಂತ ಏನೇನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ಹೊರಟಿದ್ದೀವಿ ನಾವು ಇವಾಗ ನನ್ನ ತಂಗಿ ಮನೆಗೆ. ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದೀವಿ ಗಾಡಿ ಡಿಕ್ಕಿಯಲ್ಲಿ. ಖುಷಿನೂ ಪಿಕಪ್ ಮಾಡಿ ತಂಗಿ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಾರ್ದು, ಪಿಕ್ನಿಕ್ಗೆ ಹೋಗ್ತಾ ಇದೀವಿ ಅಂತ ಹೇಳ್ಬೇಕು. ಹಂಗೇನೆ ಅವಳ ಮನೆ ಒಂದು 25 ಕಿಲೋಮೀಟರ್ ಹೋಗ್ಬೇಕು ನಾವ್ ಇಲ್ಲಿಂದ. ಆಮೇಲೆ ನಿಮ್ಗೆ ಅದೆಲ್ಲ ಮನೆಯಲ್ಲಿ ಸಾಮಾನೆಲ್ಲ ತೋರಿಸಿದ್ವಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದು, ಅದರಲ್ಲೆಲ್ಲ ನಾವು ಬೇಬಿ ಇದು ಥಿಂಗ್ಸ್ ಎಲ್ಲ ಇರುತ್ತಲ್ವಾ, ಬ್ಲಾಂಕೆಟು, ಬೆಡ್ಡು, ಸ್ವಾಡ್ಲಿಂಗ್ ಕ್ಲಾತ್, ಕ್ಯಾಪ್ಸು, ನ್ಯೂ ಬಾರ್ನ್ಸ್ ಎಲ್ಲ ಎಸೆನ್ಷಿಯಲ್ಸ್ ಎಲ್ಲ ನೀಟಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ನಿಮ್ ಮುಂಚೆ ವ್ಲಾಗ್ಸ್ ಅಲ್ಲೆಲ್ಲ ತೋರಿಸಿದೀನಿ. ಅದನ್ನೆಲ್ಲ ನೀಟಾಗಿ ಮತ್ತೆ ಇನ್ನೊಂದ್ಸತಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿ ಮೋನಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅದನ್ನ ಅದ್ ಹೆಂಗೆ ಗೊತ್ತಾ ಸ್ನೇಹಿತರೆ, ಒಂದ್ಸಲ ತಗೊಂಡ್ಬಿಟ್ವಿ ಅಂತಂದ್ರೆ ನಾವು ನಮ್ಮ ಪಾಪಗೂ ಕೂಡ ಒಂದು ಹೊಸ ತಗೊಂಡಿಲ್ಲ, ಜಾಸ್ತಿ ತುಂಬಾ ಕಮ್ಮಿ ತಗೊಂಡಿದೀವಿ. ಎಲ್ಲಕ್ಕಿಂತ ಫಸ್ಟ್ ಬಂದ್ಬಿಟ್ಟು ನಮ್ಮ ಅಣ್ಣ ಅವರು ಅಮೆರಿಕ ಅಟ್ಲಾಂಟಾದಲ್ಲಿ ಇರ್ತಾರ. ಅವರಿಂದ ನಮ್ಮ ಅಕ್ಕಂಗ್ ಬಂದಿದ್ದು. ಯಾಕಂದ್ರೆ ನಮ್ಮ ಅಕ್ಕ ಅಮೆರಿಕದಲ್ಲಿ ಇರ್ತಿದ್ಲು, ಅವಳು ಅಟ್ಲಾಂಟಾದಲ್ಲಿ ಇರ್ತಿದ್ಲು. ಅಲ್ಲಿಂದ ನಮ್ಮ ಅಕ್ಕ ಇಂಡಿಯಾಗ್ ಬಂದಲ್ಲ, ಬಂದ್ಬಿಟ್ಟು ನಮಗ್ ಕೊಟ್ಲು. ಖುಷಿಗಾಯ್ತು, ಖುಷಿದಾದ್ಮೇಲೆ ನಿಧಿಗಾಯ್ತು. ಇವಾಗ ನಿಧಿಗಾದ್ಮೇಲೆ ನೆಕ್ಸ್ಟ್ ಮೋನಿಕಾ ಪಾಪ ಹೋಗುತ್ತೆ. ಇವಾಗ ಹೆಂಗೆ ನೋಡ್ರಿ ಬಟ್ಟೆಗಳದನ್ನ ಜನರೇಷನ್. ಆಮೇಲೆ ಸ್ನೇಹಿತರೆ ನಿಮ್ಗೆ ಹೇಳದ್ನಲ್ಲ ನಾನು, ಅವ್ರ ಅಟ್ಲಾಂಟಾದಲ್ಲಿ ಯಾರು ಇದ್ರಲ್ಲ ನಮ್ಮ ಅಣ್ಣ ಅವ್ರು ಇವಾಗ ಇಲ್ಲಿ ಬಂದಿದ್ದಾರೆ, ನಮ್ ದೊಡ್ಡಮ್ಮವ್ರ ಮನೆ ಇದಾರೆ. ಅವ್ರ ಮನೆಗೆ ಹೋಗ್ತಾ ಇದೀವಿ ನಾವು ಇವತ್ತು. ಅಲ್ಲೊಂಚೂರು ಕೆಲಸ ಇದೆ ನನಗೆ. ಅಲ್ಲಿ ಹೋದಾಗ ಅವ್ರಿಗೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಅಂತೆ. ಅವ್ರಿಗೆ ಮಾತಾಡ್ತೀನಿ. ಅಲ್ಲಿ ಇವ್ರ ಅಮ್ಮನ ಕತೆ ಐತೆ, ಅದನ್ನ ಹೇಳ್ತೀನಿ. ಹೋದ್ಮೇಲೆ ಹೋಗೋಣ ಬೇಗ ಹೋಗೋಣ, ಅದು ಹೋಗಿ ಸಿಗ್ತೀನಿ ಮತ್ತೆ ನಿಮ್ಗೆ. ಚೆನ್ನಾಗಿದ್ದೀರಾ ಅಂಕಲ್? ಹಾಯ್ ಜಯಕ. ಏನ್ ಮೋನಿ, ಇನ್ನೊಂದು 2-3 ಡೇಸ್ ಎನಿ ಟೈಮ್. ಅವಳು ಏನಂತ ಗೊತ್ತಾ, ಇವಾಗ ಬಂದಿದ ತಕ್ಷಣ ಆರ್ ವಿ ಗೋಯಿಂಗ್ ಟು ಮೀಟ್ ದ ನ್ಯೂ ಬೇಬಿ ಅಂತ. ನೀನ್ ಹೇಳ್ಬೇಕದಕ್ಕೆ ಸೊ ಬಂದ್ವಿ ನೋಡಿ ಸ್ನೇಹಿತರೆ. ಬಂದ್ಬಿಟ್ಟು ಮೋನಿಕಾ ಅವ್ರ ಮನೆ ರೀಚ್ ಆಗಿದ್ವಿ. ಇವಾಗ ನೋಡಿ ಇಲ್ಲೇ ಕುದಿಯಾಳ ಮೋನಿಕಾ. ನೀವೆಲ್ಲ ನೋಡಿದ್ರಿ ಲಾಸ್ಟ್ ಸ್ಟಾರ್ಟ್ ಅಲ್ಲಿ. ಏನ್ ಮೋನಿ, ಏನೊಂದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ ಗುಡ್ ನ್ಯೂಸ್ ಏನಂತ ಅಂದ್ಬಿಟ್ಟು. ಏನೋ ಬಾಲಿದ್ದೀನಿ ಎಕ್ಸೈಟೆಡ್ ಎಲ್ಲ ಮಿಕ್ಸ್ ಎಮೋಷನ್ಸ್ ಮಾಡಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನಮ್ಮ ಅತ್ತೆನೂ ಕೂಡ ಬಂದಿದ್ದಾರೆ. ಊರಿಂದ ಬಂದ್ಬಿಟ್ಟು ಕೂತಿದ್ದಾರೆ ನಮ್ಮ ಅತ್ತೆ. ಅವಾಗಲೇ ನಿಮ್ಗೆಲ್ಲ ಹೇಳ್ದಂಗೆ ನಮ್ಮ ಅತ್ತೆ ಫುಲ್ ಒಂದು ಭಯಾನಕವಾದ ಒಂದು ಸ್ಟೋರಿ ಅದು ಬೆಳಗ್ಗೆದು. ಏನ್ ಜಯಕ್ಕ ಇವತ್ತಿನ ಸ್ಟೋರಿ ಏನ್ ಹೇಳ್ರಿ? ಆಕ್ಚುಲಿ ನಾನು ನಿಮ್ ಕೈಲಿ ಹೇಳಬಾರ್ದು, ನಿತಿನ್ ಫ್ರೇಮಲ್ಲಿ ಬರ್ಬೇಕು. ಬಾ ನಿತಿನ್. ಏನ್ ಗೊತ್ತಾ ಸ್ನೇಹಿತರೆ, ನಮ್ಮ ಅತ್ತೆ ಬಂದ್ಬಿಟ್ಟು ಅವರು ಇವತ್ತು ಬೆಳಗ್ಗೆ ಬಸವ ಎಕ್ಸ್ಪ್ರೆಸ್ ಟ್ರೈನಿಗೆ ಬಂದ್ರು. ಅದ್ ಕತೆ ಏನಾಯ್ತು ಅಂದ್ಬಿಟ್ಟು ಹೇಳ್ತಾರೆ ನೋಡ್ರಿ. ಆಕ್ಚುಲಿ 8:40 ಬರ್ಬೇಕಿತ್ತು, ಅದು 10 ಮಿನಿಟ್ಸ್ ಡಿಲೇ ಆಯ್ತು. ನಾನು ಆಚೆ ಎಕ್ಸಿಟ್ ಗೇಟ್ ಅಲ್ಲಿ ವೇಟ್ ಮಾಡ್ತಿದ್ದೆ. ಅಲ್ಲ, ಎಲ್ಲಿ ಬರ್ಬೇಕಿತ್ತು ಟ್ರೈನ್? ಅದೇ ಫಸ್ಟ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಟ್ರೈನ್ ಬರ್ಬೇಕಾಗಿತ್ತು. ಆಮೇಲೆ ಟ್ರೈನ್ ಬಂತಲ್ಲ ಅಂತ ಓಡೋದೆ ನಾನು. B2 ಕೋಚ್ ಹತ್ರ ನೋಡ್ತಾ ಇದೀನಿ, ಕಾಣ್ತಿಲ್ಲ. ಆಮೇಲೆ ಫೋನ್ ಮಾಡ್ತೀನಿ, ಇದೇ ಟ್ರೈನ್ ಅಲ್ವಾ ಅಂತ ಕೇಳಿದೆ. ಹೌದು, ಇದು ಮೂವ್ ಆಗ್ತಿದೆ ಅಂತ ಅಂದ್ರು. ಒಳಗೆ ನಿಂತ್ಕೊಂಡಿದ್ದಾರೆ ಇನ್ನು ಟ್ರೈನಲ್ಲಿ. ಒಳಗೇನೆ ಡೋರ್ ಏನ್ ಲಾಕ್ ಆಗಿಲ್ಲ, ಸುಮ್ಮನೆ ನಿಮಗೆ ಡೋರ್ ತೆಗಿಯಕ್ ಬಂದಿರಲ್ಲ. ಡೋರ್ ಅದು ಹೆಂಗಪ್ಪ ಲಾಕ್ ಆಗುತ್ತೆ? ನಾನು ಹೇಳ್ತೀನಿ ಕೇಳ್ತೀನಿ, ಟ್ರೈನಿಂದ ಲಾಕ್ ಯಾವತ್ತು 2 ಚಿಲ್ಕ ಇರ್ತವೆ. ಒಂದು ಹಿಂಗ್ ಮಾಡ್ಬಿಟ್ಟು ಆಮೇಲೆ ಇನ್ನೊಂದು ಹಿಂಗೆ ಎತ್ತಬೇಕು. ಸೊ ಅಲ್ಟಿಮೇಟ್ಲಿ ಏನಾಯ್ತು? ಕಂಟಿನ್ಯೂ ಆಯ್ತು. ಇನ್ನೇನು ಡೋರ್ ತೆಗಿಯೋಕ್ಕಾಗ, ಟ್ರೈನ್ ಮೂವ್ ಆಯ್ತು. ನೆಕ್ಸ್ಟ್ ಸ್ಟಾಪ್ ಇರೋದೇ ಬಿಡ್ದಿ. ಅಂದ್ರೆ ಹೋಗ್ಬಿಡ್ತು, ಮಿಸ್ ಆಗೋಯ್ತು ಟ್ರೈನ್. ಹೋಯ್ತು ಟ್ರೈನ್. ಹೊರಗಡೆನೇ ಇಳಿಲಿಲ್ಲ ಕೆಂಗೇರಿಯಲ್ಲಿ. ನಾನು ಅಲ್ಲೇ ಆಚೆ, ಅವರೆಲ್ಲ ಒಳಗೆ. ಅಲ್ಲೂ ಅಷ್ಟೇ, ಹೊಸ ಸ್ಟೇಷನ್ ಅಂದ್ರೆ ಹೋಗೇ ಫಸ್ಟ್ ಟೈಮ್ ಹೋಗಿರೋದು. ಅಲ್ಲಿ ಇವ್ರು ನಿಂತಿರೋ ಪ್ಲಾಟ್ಫಾರ್ಮ್ ಬೇರೆ, ನಾನು ಹೋಗಿರೋ ಪ್ಲಾಟ್ಫಾರ್ಮ್ ಬೇರೆ. ಮೇನ್ ಎಂಟ್ರೆನ್ಸ್ ಇರೋದು ಒಂದ್ ಕಡೆ, ಈ ಕಡೆ ಆ ಕಡೆ ಹೋಗ್ಬೇಕಾದ್ರೆ ಮತ್ತೆ ಸುತ್ತಾಕೊಂಡು ಬರ್ಬೇಕಿತ್ತು. ಒಟ್ನಲ್ಲಿ ನೋಡಿ ಸ್ನೇಹಿತರೆ, ನಾನು ಹೇಳ್ತೀನಿ, ನಮ್ದು ಫುಲ್ ಫ್ಯಾಮಿಲಿ ಹೆಂಗೆ ಆಯ್ತದೆ ನಮ್ಮ ಬ್ಲಾಗ್ಸ್ ಎಲ್ಲ. ಟ್ರೈನ್ ಅಂತ ಬಂದ್ ಕೂಡಲೇ ಒಂದು ದೊಡ್ಡ ಸ್ಟೋರಿನೇ ಇರುತ್ತೆ ನಮ್ಮ ಬ್ಲಾಗ್ಸಲ್ಲೇ. ನಾವು ಬಂದ್ಕೊಂಡು ಹೆಂಗೆ ಫುಲ್ ರನ್ನಿಂಗ್ ರೇಸ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಅಲ್ಲಿ
ಊರಿಗೆ ಒಂದ್ಸಲ ನಾನು ಗುಲ್ಬರ್ಗ ಟ್ರೈನಿಗೆ ಕೂರಿಸೋದು ಜೋಧ್ಪುರ್ ಟ್ರೈನಿಗೆ ಕೂರಿಸ್ಬಿಟ್ಟು ಅದು ನಾನ್ ಸ್ಟಾಪ್ ಟ್ರೈನು. ಅವಾಗೊಂದು ದೊಡ್ಡ ಸರ್ಕಸ್ ಮಾಡಿ ಎಲ್ಲೋ ಒಂದ್ ಕಡೆ ಇಳಿಸಿ ಇವ್ರಿಗೆ ಮತ್ತೆ ಕರ್ಕೊಂಡ್ ಬಂದಿದ್ದಾಯ್ತು. ಇವಾಗ ಕೆಂಗಿನೇ ಇಳ್ಕೊಂಡ್ಬಿಟ್ಟು ನಮ್ಮ ಮತ್ತೆ ಏನ್ ಮಾಡವ್ರೆ ಬಿಡದಿಗೆ ಹೋಗ್ಬಿಟ್ಟು ಇಳಿದವ್ರು ಬೆಂಗಳೂರಿಂದ. ನಾ ಪಾಪ ನಿತಿನ್ ಇದ್ದ ಅಂತ ಪುಣ್ಯಕ್ಕೆ ಒಳ್ಳೇದಾಯ್ತು. ಒಟ್ಟಲ್ಲಿ ಹೆಂಗಿತ್ತು ಹೇಳ್ರಿ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತ. ಬಟ್ ಎವ್ರಿ ಟೈಮ್ ಮತ್ತೆ ಕರ್ಕೊಂಡ್ ಬರಕ್ ಹೋಗ್ತೀನಲ್ಲ ಏನೋ ಒಂದ್ ಆಗುತ್ತೆ. ಅಲ್ಲಿ ಕಂಟೋನ್ಮೆಂಟ್ ಹೋದಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡಿಲ್ಲ ಸಿಗಾಕೊಂಡ್ಬಿಟ್ಟಿದ್ದೆ. ಅದು ನಾನು ಹೇಳ್ತೀನಿ ಕೇಳು ನಿತಿನ್, ನಾನು ಹೇಳ್ತೀನಿ ಕೇಳು. ಏನೋ ಒಂದು ಅಂತಂದ್ರೆ ಯಾವಾಗ ಏನೋ ಒಂದು ಗಡ್ಡ ಮಾಡಿರ್ತಾರೆ. ಇವ್ರು ಏನೋ ಒಂದು ಫಾಲ್ಟ್ ಮಾಡಿರ್ತಾರೆ, ಫ್ರೆಂಡ್ ಫಾಲ್ಟ್. ಓ ಚೆನ್ನಾಗಿದೆ ಚೆನ್ನಾಗಿದೆ. ಓಕೆ ಬಾಯ್ 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 ಮೋನಿ, ಸಿ ಯು. ಅವಳು ನೋಡು ಬಾಯ್ ದೊಡ್ಡಪ್ಪ ಅಂತ ಆಲ್ರೆಡಿ ನನಗೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಬೇಬಿ ಬಂದಿರೋ ಚಾನ್ಸಸ್ ಇದೆಯಾ? ಇರುತ್ತೆ ಅಂತ ಅನಿಸ್ತಾ ಇದೆಯಾ? ಓಕೆ ಚಲೋ, ಸಿ ಯು, ಬಾಯ್ 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 ಬಾಯ್. ಹಲೋ, ಎಲ್ಲಿ ಶಿಲ್ಪ ಬಾಬಿ ಅವರೆಲ್ಲ? ಓ ಕ್ಲಬ್ ಹೌಸಿಗೆ ಹೋಗಿದಾರಾ? ಸೊ ಬಂದ್ವಿ ನೋಡಿ ಸ್ನೇಹಿತರೆ, ನಮ್ಮ ದೊಡ್ಡಮ್ಮನ ಮನೆಗೆ ಬಂದ್ಬಿಟ್ಟು ರೀಚ್ ಆಗಿದ್ದೀವಿ. ಇವಾಗ ನಮ್ಮ ಭಾಬಿ ಅವ್ರಿಗೆ ಮೀಟ್ ಮಾಡ್ಸೋಣ ಅನ್ಕೊಂಡು ಒಳ್ಳೆ ಬರ್ತಿದ್ದಂಗೆ ಅವ್ರ ಮನೇಲಿಲ್ಲ. ಇಲ್ಲೇ ಕ್ಲಬ್ ಹೌಸ್ ಅಂತ ಇದೆ ಅಪಾರ್ಟ್ಮೆಂಟ್ ಅಲ್ಲಿ ಹೋಗಿದಾರಂತೆ. ಮಕ್ಳಿಗೆ ಕರ್ಕೊಂಡು ಅವ್ರು ಬರ್ತಾರೆ, ಬಂದ್ಮೇಲೆ ಅವ್ರಿಗೆ ಭೇಟಿ ಮಾಡಿಸ್ತೀನಿ. ನೋಡಿ ಸ್ನೇಹಿತರೆ ನೀವಾಗೆ. ಹಲೋ ಹಲೋ ಹಲೋ, ಹಾಯ್ ಹಾಯ್ ಸಾನಿಕಾ, ಹೌ ಆರ್ ಯು? ಹಾಯ್ ಬಾಬಿ. ಅವನೇನಿದ್ದಾನೆ ಹೀರೋ? ಅವ್ನ ಕ್ಲಬ್ ಹೌಸ್ನಾಗ ಯಾರು ಫ್ರೆಂಡ್ಸ್ ಸಿಕ್ಕ ಆಟ ಆಡ್ಕೊಂಡು ಕೂತಾನೆ. ಹೌದಾ? ಅಂತ ನೋಡಕ್ ಹೋಗ್ತೀನಿ. ನಿಮ್ಮ ಸ್ಟ್ರೈಟ್ ಆಗ್ಯಾಳ ನೋಡ್ರಿ ಅವಳು. ನಿಮ್ಕಿಂತ ಹತ್ರ ಆಗ್ಯಾಳ? ಹೌದು, 1 ಇಂಚು. ಬಾಬಿ ಹತ್ರ ಇದಾರೆ, ಬಾಬಿ ಹತ್ರ ಇದಾರೆ. ಹಾ, ನಿಮ್ಕಿಂತ 2 ಇಂಚ್ ಹತ್ರ ಅವಳಿದಾಳೆ ಸಾನಿಕಾ. ಹಾ ಬಂದ್ರೆ ನೋಡಿ ನಮ್ಮ ಭಾಬಿ ಅವರು. ನಾನು ಹೇಳ್ತಾ ಇದ್ನಲ್ಲ ಅಟ್ಲಾಂಟಾದಲ್ಲಿ ಇರ್ತಾರಂತ, ಇವರೇ ನೋಡಿ. ನಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ದಾರಿಯಲ್ಲಿ. ಆಕ್ಚುಲಿ ಬೇರೆ ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ. ಮೋನಿಕಾಂಗೆ ಬಟ್ಟೆ ಎಲ್ಲ ಕೊಡ್ತಾ ಇದ್ವಿ ಆಯ್ತಾ. ಆ ಬಟ್ಟೆ ಎಲ್ಲ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಒರಿಜಿನ್ ಪ್ಲೇಸ್ ಫಸ್ಟ್ ಸ್ಟಾರ್ಟ್ ಆಯ್ತು. ಆ ಫಸ್ಟ್ ಬಟ್ಟೆ ಇವ್ರದ್ದು ನೋಡಿ ಸ್ನೇಹಿತರೆ, ಸಾನಿಕಾಂದು ಸ್ಟಾರ್ಟ್ ಆಗಿದ್ದು. ನಮ್ಮ ಭಾಬಿ ಅವ್ರ ಮಗ ಬಂದೇ ನೋಡ್ರಿ. ಅವಾಗಲೇ ನಿಮ್ಗೆಲ್ಲ ಹೇಳಿದೆ ನಾನು. ಡು ಯು ವಾಚ್ ಮೈ ವಿಡಿಯೋಸ್? ನೋ. Kind of. I watch it with my dad. I just put on subtitles. Oh, you put on subtitles, sir? ಬಾಬಿ ನನ್ನ ವಿಡಿಯೋ ನೋಡೋಕೆ ಸಬ್ಟೈಟಲ್ಸ್ ಆನ್ ನೋಡಿ ಸ್ನೇಹಿತರೆ, ನನ್ನ ವಿಡಿಯೋ ನೋಡೋಕೆ ಒಂದು ಸಬ್ಟೈಟಲ್ಸ್ ಆನ್ ಮಾಡ್ಕೊಂಡು ನೋಡ್ತಾನಂತೆ. ಎಂಥ ಕಾಲ ಬಂದೈತೆ ನೋಡ್ರಿ. ಯು ಡೋಂಟ್ ನೋ ಕನ್ನಡ? I can understand, but You can understand Kannada, but you cannot talk. no. You know how you should be. You should talk Kannada, you should walk Kannada, you should sleep Kannada, you should do Kannada. ಅವಳ ಅಕ್ಕ ಫುಲ್ ಕನ್ನಡ ಚೆನ್ನಾಗಿ ಮಾತಾಡ್ತಾ. ಕಮ್ ಸಿಟಿಯರ್ ಹೆಂಗಿದೆ ಬೆಂಗಳೂರು? ಚೆನ್ನಾಗಿರುತ್ತೆ. ನಮಸ್ಕಾರ. ಮಜಾ ಬರುತ್ತೆ ಕನ್ನಡ ಮಾತಾಡ್ದಾಗ ನಂಗೆ. ದೆನ್ ವಾಟ್ ಆಲ್ ಡಿಡ್ ಯು ಸೀ ಇನ್ ಇಂಡಿಯಾ ಆಫ್ಟರ್ ಕಮಿಂಗ್? ಇದು ಮೈಸೂರು ಪ್ಯಾಲೇಸಿಗೆ ಹೋಗಿವಿ, ಆಮೇಲೆ ಪೆಟ್ಟಿಂಗ್ ಝೂಸಿಗೆ ಹೋಗಿವಿ. ದಟ್ ಇಸ್ ಅ ನ್ಯೂ ಒನ್. ನನಗೂ ಗೊತ್ತಿರಲಿಲ್ಲ ಅದು. ನಿಮ್ದು ಫೋಟೋಸ್ ನೋಡ್ಮೇಲೆ ಗೊತ್ತಾಗಿತ್ತು ಬಾಬಿ. ಅದು ಪೆಟ್ಟಿಗಿದ್ದು ನಮ್ಗೆ ಗೊತ್ತಿರಲಿಲ್ಲ. ಸಕ್ಕತ್ತಾಗಿತ್ತು ಅದು. ಒಂದ್ ದೊಡ್ಡ ಸ್ನೇಕ್ ಇತ್ತು, ಇಷ್ಟು ದೊಡ್ಡ. ಅದು ಅನಕೊಂಡ ತರ ಸ್ನೇಕ್ ಇತ್ತಲ್ಲ. ಬೇಬಿ ಅನಕೊಂಡ. ಓ, ಒಂದು ದೊಡ್ಡದಿಂಗ್ ಲೈಕ್ ರೂಮ್ ಅವ್ರ ಕೇಜ್ ಹಂಗೆ ಇತ್ತು. ಅದ್ರ ಒಳಗ ಹಂಡ್ರೆಡ್ಸ್ ಇವು ಸಣ್ಣದ ಸಣ್ಣದ ಬರ್ಡ್ಸ್ ಇದ್ವು. ಓ ಕರೆಕ್ಟ್, ನೋಡ್ದೆ ಅದು ಫೋಟೋ ನೋಡಿದೆ ನಾನು. ಬರ್ಡ್ಸ್ ಒಳಗ್ ಹೋಗಿವಿ, ಕೈನಾಗ ಎಲ್ಲ ಊಟ ಕೊಡಿವಿ, ಎಲ್ಲ ಕುತ್ಕೊಂಡು. all of them came and sat. They sat on my shoulders. I was sitting on my. ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ನಾವು ಇದು ನೋಡಿರ್ಲಿಲ್ಲಲ್ಲ, ನಮಗೆ ಗೊತ್ತಿರಲಿಲ್ಲ. ಮೈಸೂರಲ್ಲಿ ಇದೆಯಂತೆ ಪೆಟ್ ಝೂ ಅಂತ ಅಂದ್ಬಿಟ್ಟು, ನಮಗೂ ಗೊತ್ತಿರಲಿಲ್ಲ. ನೋಡೋಣ ನೆಕ್ಸ್ಟ್ ಮೈಸೂರಿಗೆ ಹೋದಾಗ ಅದನ್ನು ಕೂಡ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಂತೆ ನಾನು. ಆಮೇಲೆ ಇದಕ್ಕೆ ಹೋಗಿದ್ರಲ್ಲ ನೀವು, ಯು ಆಲ್ಸೋ ವೆಂಟ್ ಟು ಕಬಿನಿ. Yeah, we went to Kabini. ಹೌ ವಾಸ್ ಕಬಿನಿ? ಒಂದು ಸಫಾರಿಗೆ ಹೋಗಿವಿ. ಫಸ್ಟ್ ಟೈಮ್ ಹೋಗಿವಿ, ಏನೋ ಸಿಕ್ಕಿಲ್ಲ. ಆಮೇಲೆ ಸೆಕೆಂಡ್ ಟೈಮ್ ಇಲ್ಲಿ ಗಾಡಿ ಇತ್ತು, ಮುಂದೆ ಟೈಗರ್ ಇತ್ತು. ಹೌದಾ? ಹೌದು, ಟೈಗರ್ ಕಾಣ್ತಾ ನಿಮ್ಗೆ? ಟೈಗರ್ ಕಾಣ್ತ ನಮಗೆ. ಅಲ್ಲ ಬಾಬು, ಟೈಗರ್ ಸ್ಪಾಟ್ ಆಯ್ತಾ ನಿಮ್ಗೆ? ಹೌದು, ಜೀಪ್ ಎದುರುಗಡೆನೆ the tiger was walking. ಓ ಮೈ ಗಾಡ್. ಇಂಡಿಯಾದಲ್ಲಿ ಸ್ನೇಹಿತರೆ ನಮ್ಮ ಜಂಗಲಲ್ಲಿ ಟೈಗರ್ ಸ್ಪಾಟ್ ಆಗೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಯು ಗೈಸ್ ಸ್ಪಾಟೆಡ್ ಟೈಗರ್. ಹೌದು, ಯಪ್ಪ ಎಷ್ಟು ಲಕ್ಕಿ ಇದೀರಾ ಬಾಬಿ ಆಕ್ಚುಲಿ, ಗೊತ್ತಾ ನೀವು? ಬೋರ್ಡ್ ಹತ್ರನೂ ಇತ್ತು. ಏನ್ ಗೊತ್ತಾ ಸ್ನೇಹಿತರೆ, ನಮ್ ಸೌತ್ ಇಂಡಿಯಾದಲ್ಲಿ ನಮ್ಮ ಹತ್ರ ವೆಸ್ಟರ್ನ್ ಘಾಟ್ಸ್ ಇಂದು ಜಂಗಲ್ ಫುಲ್ ಥಿಕ್ ಫಾರೆಸ್ಟ್ ಇದೆ. ಫುಲ್ ಘನ ಜಂಗಲ್ ಅಂತ ಹೇಳ್ತಾರೆ, ಆ ತರ ಥಿಕ್ ಗ್ರೀನ್ ಫಾರೆಸ್ಟ್ ನಮ್ದು.
ಸೊ ಹಾಗಾಗ್ಬಿಟ್ಟು ಟೈಗರು ಈ ತರ ರೇರ್ ಅನಿಮಲ್ಸ್ಗಳು ಕಾಣೋದು ತುಂಬಾ ಸ್ಪಾಟ್ ಮಾಡೋದು ತುಂಬಾ ಕಷ್ಟ. ಆಗ್ಲಿ ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಅಲ್ಲೆಲ್ಲ ಡ್ರೈ ಲ್ಯಾಂಡ್ಸ್ ಅಂದ್ರೆ ಡ್ರೈ ಫಾರೆಸ್ಟ್ ಏರಿಯಾ ಇರುತ್ತೆ ಅಲ್ಲೆಲ್ಲ. ಸೊ ದೇರ್ ಸ್ಪಾಟಿಂಗ್ ಎ ಟೈಗರ್ ಆರ್ ಲಯನ್ ಆರ್ ಎನಿಥಿಂಗ್ ಇನ್ ದ ಜಂಗಲ್ ಆರ್ ಇನ್ ಗಿರ್ ಫಾರೆಸ್ಟ್ ಇಟ್ ಇಸ್ ಈಸಿ ಕಂಪೇರ್ ಟು ಸೌತ್ ಇಂಡಿಯಾ. ಇವ್ರು ನೋಡಿ ಟೈಗರ್ ಸ್ಪಾಟ್ ಮಾಡಿದ್ದಾರೆ. ಸೀರಿಯಸ್ಲಿ ಯು ಗೈಸ್ ಆರ್ ಲಕ್ಕಿ. ಸೊ ಆಯ್ತು ನೋಡಿ ಸ್ನೇಹಿತರೆ, ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ಹೊರಟಿದೀವಿ. ಇಲ್ಲಿ ನೋಡ್ರಿ ನಮ್ಮಮ್ಮ ಆಸ್ ಯೂಶಲ್ ಒಂದು ಗಂಟು ರೆಡಿ ಮಾಡೋರೆ. ಎಲ್ಲಿ ಹೋದಾಗ ಬಂದ್ರೆ ಇಂಥ ಗಂಟು ಒಂದು ಬೇಕೇ ಬೇಕಲ್ಲ. ಹೂವಿನ ಗಿಡಗಳೆಲ್ಲ ಇದಾವ್ರಿ. ಏನ್ ಗೊತ್ತಾ ಸ್ನೇಹಿತರೆ, ನಮ್ಮಮ್ಮ ಇಲ್ಲಿ ಬಂದ್ಬಿಟ್ಟು ಒಂದು ಗಂಟು ರೆಡಿ ಮಾಡ್ತಾರೆ, ನಮ್ ದೊಡ್ಡಮ್ಮ ನಮ್ಮ ಮನೆಗೆ ಒಂದು ಗಂಟು ರೆಡಿ ಮಾಡ್ತಾರೆ. ಹಲಸಿನ ಹಣ್ಣು ತುಂಬಾ ಇಷ್ಟ ನಮ್ಗೆ. ಓಕೆ ಬಾಯ್ 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 ಬಾಬಿ ಮತ್ತೆ ಸಿಗೋಣ. ಬಾಯ್ ಸೋಮ್ ಬಾಯ್ ಬಾಯ್ ಬಾಯ್. ಇವಾಗ ಹೋಗ್ಬಿಟ್ಟು ಪೂಜಾಗ್ ಪಿಕಪ್ ಮಾಡೋಣ. ಪೂಜಾಗೆ ಮೋನಿಕಾ ಅವ್ರ ಮನೆ ಬಿಟ್ಟು ಬಂದಿದ್ದೀನಿ, ನಿಮ್ಗೆಲ್ಲ ಗೊತ್ತಿದೆ. ಅವಳಿಗೆ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗೋಣ. ಸೊ ಅವಳಿಗೆ ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ಮತ್ತೆ ನಿಮ್ಮೆಲ್ರಿಗೂ ಕೂಡ. ಎಕ್ಸೈಟೆಡ್, ಸ್ಕೇರ್ಡ್ ಎಲ್ಲ ಎಕ್ಸ್ಪ್ರೆಷನ್ ಕಾಣಿಸ್ತದೆ. ಅಲ್ಲ ಈಗ ನೆಕ್ಸ್ಟ್ ಈಗ ಆಗ್ತಿರೋ ಒಂದು ಮೀಮ್ ನೋಡಿ. ಇವಾಗ ನನ್ನ ಫ್ರೆಂಡು ನೀವು ಮಾಡಿದ್ದು ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕಳ್ಸಿದಾರೆ ನಂಗೆ. ಹೌದಾ? ಮತ್ತೆ ಹಂಗೆ ಮಾಡಂಗ್ ಮಾಡಬೇಡಿ ಇವಾಗ. ಬಾಯ್ 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 ಜಯಕ್ಕ. ಬಾಯ್ 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 ಮೋನಿ. ನೋಡಿ ಸ್ನೇಹಿತರೆ, ಇವಾಗ ಪೂಜಾಗ ಪಿಕಪ್ ಮಾಡ್ಕೊಂಡ್ಬಿಟ್ಟು ಹೊಟ್ಟಿದೀವಿ ಕಾರಲ್ಲಿ. ಟೈಮ್ ಬಂದ್ಬಿಟ್ಟು ಇವಾಗ ಎಷ್ಟು 11:30 ಆಗ್ತದೆ ಟೈಮು. ಮಕ್ಕಳೆಲ್ಲ ಫುಲ್ ಡೋಸ್ಡ್ ಆಫ್, ಫುಲ್ ರಾತ್ರಿ ಲೇಟ್ ಆಗೋಯ್ತು. ಪೂಜಾ ಅಂತೂ ಫುಲ್ ದಿನ ಇವತ್ತು ಮೋನಿಕಾ ಅವ್ರ ಜೊತೆ ಸ್ಪೆಂಡ್ ಮಾಡಿದಾಳೆ. ನೋಡಿದೆ ನಾನು, ಅದೆಲ್ಲ ನಿಮ್ ತರ ಡ್ರೈವ್ ಮಾಡೋರು ಅವರೆಲ್ಲ. ಮತ್ತೆ ನಾನು ಒಂದಿನ ವ್ಲಾಗ್ ಅಲ್ಲಿ ನಾನು ಕಾರ್ ಡ್ರೈವಿಂಗ್ ಏನೇ ತೋರಿಸ್ತೀನಿ. ಒಂದಿನ ಆವತ್ತಿನ ದಿವಸ ಲಾಸ್ಟ್ ಈ ಡೈನಮಿಕ್ ರಾಕಿ ಕಾರ್ ಪಕ್ಕದಲ್ಲಿ ಓಡ್ಕೊಂಡು ಬರ್ತಾನೆ. ಏನಿಲ್ಲ, ನಾನು ಅದಕ್ಕೆ ಅಂತ ಒಂದು ಟೈಮಿಂಗ್ ಮಾಡ್ಕೊಂಡಿದೀನಿ. ಇನ್ನೊಂದ್ 2 ವರ್ಷ ಆಗ್ಲಿ, ನನ್ನ ಮಕ್ಳು ಸ್ವಲ್ಪ ದೊಡ್ಡ ಆಗ್ಲಿ, ಅವಾಗ ಈ ಡೈನಾಮಿಕ್ ರಾಕಿ ಕಾರೇನೆ ಓಡಿಸಿ ತೋರಿಸ್ತೀವಿ. ಬೇಡಮ್ಮ ತಾಯಿ, ನನ್ ಕಾರ್ ಮಾತ್ರ ಓಡಿಸ್ಬೇಡ, ನಿನಗೊಂದು ಹೊಸ ಕಾರ್ ಇಸ್ಕೊಡ್ತೀನಿ. ಅಷ್ಟೇ, ಪಾರ್ಕಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಕರಿತೀವಿ. ಸುಮ್ಮನೆ ಅವಳು ಹಂಗೆ ಪಿಟೀಲ್ ಕುಯ್ತಾಳೆ ಇತ್ರ ಹತ್ರ ಬೇರೆ ಏನಿಲ್ಲ ಮಾತಾಡಕ್ಕೆ. ಸೊ ಇದೇ ಪಿಟೀಲ್ ಮಾತ್ ಮೇಲೆ ಈ ಬ್ಲಾಗನ್ನ ಎಂಡ್ ಮಾಡ್ತೀನಿ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಆದರೆ ಯಾವಾಗಲೂ ಹೇಳೋ ಥರ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರೂ ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕು, ಕಾಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.